ಎಲ್ಲ ಪತ್ರಿಕಾ ಸಾಹೇಬ್ರಿಗೆ ನಮಸ್ಕಾರ. ಲಕ್ಷ್ಯ ಬಂದಾಗಲೇ ಕೇಳಿದೆ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಸರ್, ಲಕ್ಷ್ಯ ಅಂದ್ರೆ ಕರೆಕ್ಟಾಗಿ ಮೀನಿಂಗ್ ಹೇಳಿ ಅಂತ. ಆಮೇಲೆ ಹೇಳಿದ್ರು ಗುರಿ ಅಂತ. ಸೊ ಉತ್ತರ ಕರ್ನಾಟಕ ಮತ್ತೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಂಟು. ಉತ್ತರ ಕರ್ನಾಟಕದ ಜನ ನಮ್ಮ ಸಂಸ್ಥೆನ ಬಹಳ ಬೆಳೆಸಿದ್ದಾರೆ. ಕಾರಣ ಇಷ್ಟೇ, ಗುರುರಾಜ್ ಹೊಸಕೋಟಿ ಅವರ ಜಾನಪದ ಗೀತೆಗಳು ಸಾಕಷ್ಟು, ನೂರಾರು ಜಾನಪದ ಗೀತೆಗಳು ಬಿಡುಗಡೆ ಮಾಡೋದು. ಸಿನಿಮಾ ಗೀತೆಗಳು ಅಷ್ಟೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಆಗಿರೋದು ಪ್ರೇಮಲೋಕದಲ್ಲಿ, ಅದು ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ. ಅದನ್ನಲ್ಲೂ ಕೂಡ ಹೈಯೆಸ್ಟ್ ಸೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್. ಅಲ್ಲಿ ಮಳೆ ಬೆಳೆ ಚೆನ್ನಾಗಿತ್ತು ಅಂತಂದ್ರೆ 100% ನಮ್ಗೆ ಒಳ್ಳೆ ಬಿಸ್ನೆಸ್ ಅವಾಗ. ಹುಬ್ಳಿ, ಧಾರವಾಡ, ಬೆಳಗಾಮು, ಬಾಗಲಕೋಟೆ ಈ ಕಡೆ ಎಲ್ಲ. ಆಮೇಲೆ ರೊಕ್ಕ ದುಡ್ಡು ಅಷ್ಟೇ ಈಗ ಮೆಟೀರಿಯಲ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು. ಯಾವತ್ತು ಸುಳ್ಳು ಪಳ್ಳಿ ಹೇಳಿ ಜನನೇ ಅಲ್ಲ ಅವರು. ಬಹಳ ಮುಗ್ಧರು, ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ವಿ ಸರ್, ಗುಲ್ಬರ್ಗ ಈ ಕಡೆ ಎಲ್ಲ. ಯಾಕಂದ್ರೆ ನಾವು ಆವಾಗ ಅಂಗಡಿಗಳಿತ್ತು, ಕ್ಯಾಸೆಟ್ ಅಂಗಡಿಗಳು. ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು, ಅವ್ರು ಕೊಡ್ತಾ ಇದ್ದ ಪ್ರೀತಿ ಅದ್ಭುತ, ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಅದೇ ಟೀಮು ಲಕ್ಷ್ಯ ಸಿನಿಮಾವನ್ನು ಮಾಡಿದೆ ಇವತ್ತು. 20 ವರ್ಷ ಎಕ್ಸ್ಪೀರಿಯನ್ಸು ಅರ್ಜುನ್ ಸರ್ ಅಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಮಕ್ಕಳ ಸಿನಿಮಾನೇ ಇರ್ಬೋದು, ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. 3 ಹಾಡು ಒಳ್ಳೆ ಟ್ಯೂನ್ ಮಾಡಿದ್ದಾರೆ. ಆರವ್ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಸೊ ನಮ್ಮ MLC ಸಾಹೇಬ್ರು ಅದ್ಭುತವಾಗಿ ಮಾತಾಡಿದ್ರು. ಒಂದು ಮಾತು ಹೇಳಿದ್ರು, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು, ದೇವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ. ಯಾರು ಹೇಳ್ತಾರೆ ಸರ್ ಇವತ್ತು? ನಿಜವಾಗ್ಲೂ ಬಹಳ ಸಂತೋಷ. ಇದು ಸಂಸ್ಕಾರ, ಇದು ಸಂಸ್ಕಾರ. ಇದೇ ಸಂಸ್ಕಾರದಲ್ಲಿ ವಿಧಾನಸಭೆಯಲ್ಲಿ ಕೂಡ ಇರಿದ್ರು. ಇವಾಗಿರೋ ವಿಧಾನಸಭೆ ಅಲ್ಲ. ಸಾರಿ ಸರ್, ಹೇಳಲೇಬೇಕಾಗುತ್ತೆ. ನೀವು ಇದ್ದಿದ್ದ ಟೈಮಲ್ಲಿ ಆ ಮಾತು, ಆ ಕತೆ, ಅಲ್ಲಿ ನಡ್ಕೊಂತ ರೀತಿ ಬೇರೆ. ಇವಾಗ ಬಹಳ ಬದಲಾವಣೆಗಳಾಗಿದೆ, ಪರಿವರ್ತನೆ ಆಗ್ಬಿಟ್ಟಿದೆ. ಏನ್ ಮಾಡ್ಲಿಕ್ಕಾಗಲ್ಲ, ನಮ್ಮ ಕೈಲಿಲ್ಲ ಅದು. ಸೊ ಎಂಡ್ ಆಫ್ ದ ಡೇ ಯಾರು ಏನ್ ಮಾಡ್ತಾರೋ ಕರ್ಮ ಅನುಭವಿಸ್ಲೇಬೇಕಾಗುತ್ತೆ. ಇವತ್ತು ಚೆನ್ನಾಗಿರ್ಬೋದು, ಅದು ಮುಂದಕ್ಕಿದ್ದೇ ಇದೆ ಸರ್. ಅದು ಕಟ್ಟಿಟ್ಟು ಬುತ್ತಿ. ಒಳ್ಳೆ ದಿನಗಳು ಬರುತ್ತೆ ಸರ್, ಬಂದೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. 6 ಕೋಟಿ ಜನ ಚೆನ್ನಾಗಿದ್ದೇ ಇರ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ. ಸೊ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ. ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್, ಲಹರಿ ಮತ್ತೆ MRT ಮ್ಯೂಸಿಕ್ ಎರಡೂ ನಮ್ದೇ. ನಮ್ದೇ ಅಂದ್ರೆ ನಿಮ್ದು. ಓ, ತಾವೇನ ಕೇಳಿದ್ದದು? ಬ್ರದರ್ ಬಂದು ಹೇಳಿದ್ರು, ಯಾರೋ ಕೇಳಿದ್ರಣ್ಣ ಅಂತ. ಸರ್ ಬಿಡ್ಸಿ ಹೇಳಿ. ನಾನೇ ಸರ್, ತುಳಸಿರಾಮ್ ಸರ್. ಸರ್ ಎಷ್ಟೋ ವರ್ಷಗಳಾಗವೆ ಸರ್, ಸತ್ಯ. ಮಂಜಣ್ಣ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋ ಒಂದು ಮಾತು ಹೇಳಿದ್ರೆ, ಆ ದಿನಗಳೆಲ್ಲೋಯ್ತು ಅಂತ. ದಿನಗಳು ಹಂಗೆ ಇದೆ ಸರ್. ಹಗಲ ಆಗುತ್ತೆ, ರಾತ್ರಿ ಆಗುತ್ತೆ, ಅದೇ ಗಾಳಿ, ಅದೇ ನೀರು, ಎಲ್ಲ ಒಂದೇ. ಸಮಾಜ ಚೇಂಜ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಮಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ, ಇಂಡಸ್ಟ್ರಿ ಇರ್ಬೋದು, ರಾಜಕೀಯ ಇರ್ಬೋದು, ಮಗದೊಂದು ಎಲ್ಲ ಕಡೆ ಸಿಕ್ಕಾಬಿಟ್ಟೆ ಎಲ್ಲ ರಂಗಗಳು ಚೇಂಜ್ ಆಗ್ಬಿಟ್ಟಿದೆ. ಸೊ ನಾವು ಚೇಂಜ್ ಆಗಿಲ್ಲ, ಚೇಂಜ್ ಆಗೋಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ. ಸೊ ನಮ್ಮ ಗಣೇಶ್ ಅವರಲ್ಲ, 15 ವರ್ಷದ ಮುಂಚೆ ಸಮಯ ಟಿವಿಲಿ ಇದ್ದಾಗ ಅನ್ಕೋತೀನಿ, ಇಂಟರ್ವ್ಯೂ ಮಾಡಿದ್ರು. ಬಂದೇಟ್ಕಡೆ 2 ಟಾಪಿಕ್ ಆಯ್ತು ಸರ್ ಇವತ್ತು. ಒಂದು, ನಮ್ಮ ಪತ್ರಿಕಾ ಮಿತ್ರರು ಹಳೇದೆಲ್ಲ ನಿಲ್ಸ್ಕೊಂಡ್ರು, ನಾವು ಬೆಳೆದು ಬಂದಿದ್ದಾರೆ. ಆ ಕಂಟಿನ್ಯೂಟಿ ನೀವು ಕೊಟ್ರಿ. ಇಬ್ರು ಮಾತಾಡ್ಕೊಂಡೇ ಇಲ್ಲ. ನೀವು ಮಾತಾಡುವಾಗ ನನಗೆ ಐ ವಾಸ್ ಎಮೋಷನಲ್ ಆಕ್ಚುಲಿ. ನೀವೊಂದು ಮಾತು ಹೇಳಿದ್ರಿ ಅಲ್ಲಿ, ನಾನು ಏನು ಹೇಳಿದ್ದೆ ಅಂತ. ಅದು ಹೇಳ್ದಕ್ಕೆ ನನ್ನ ಬಾಲ್ಯ ನೆನಪು ಬಂದ್ಬಿಡ್ತು. ಸೊ ನಮ್ಮ ಪತ್ರಿಕಾ ಮಿತ್ರರು ಒಂದು ಮಾತು ಹೇಳಿದ್ರು, ನಾನು ಸತ್ಯ ಹೇಳ್ತೀನಿ ಸರ್, ಜೋಬ್ನಲ್ಲಿ ₹1 ಇಡಲ್ಲ ನಾನು. 22 ವರ್ಷ ಆಯ್ತು. ನಾನು ಹೊಸ ನೋಟ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡ್ ಇಡಲ್ಲ. ಕಾರಣ ಇಷ್ಟೇ, ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ. ಯಾವಾಗಲೂ ಬದುಕು, ಬಿಸ್ನೆಸ್ ಮಾಡಬೇಕು, ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ. ಸೊ ಅದನ್ನ ನಾವು ವೃತ್ತಿ ನಡೆಸ್ಕೊಂಡು ಹೋಗ್ತೇನೆ ಹೊರತು ಹಣನೇ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ ಸರ್. ಆಮೇಲೆ ಇದನ್ನು ಹೇಳ್ತಾ ಇದ್ದೀನಿ ತಮಗೆ,
ಯಾಕಂದ್ರೆ ಇವತ್ತು ಮಾತು ಬಂತು ಹೇಳ್ತಾ ಇದ್ದೀನಿ, ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸರಲ್ಲಿಲ್ಲ. ಅದು ನಶ್ವರ ಗೊತ್ತು ನನಗೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಮ್ಯೂಸಿಕ್ ಇಂಡಸ್ಟ್ರಿ, ಸಾಹಿತ್ಯ, ಸಂಗೀತ ತಾವೆಲ್ಲ ಎತ್ತು ಬೆಳೆಸಿದ್ದೀರಿ ಲಹರಿ ಸಂಸ್ಥೆನ. ಸೊ ಭಗವಂತ ನಿಜವಾದ ಆಶೀರ್ವಾದ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ತಮ್ಮ ಜೊತೆಲಿ ಔತಣ ಕೂತಣವನ್ನು ಮಾಡಿ ಗೆಟ್ ಟುಗೆದರ್ ಮಾಡಿ ಹಳೆದೆಲ್ಲ ಜ್ಞಾಪಕ ಮಾಡ್ಕೊಳ್ಳೋಣ. ದೇವ್ರ ಸರ್ 60 ಆಯ್ತು ಸರ್, ಮೊನ್ನೆ ಜೂನ್ 11ಗೆ ಅದು ಡಿಕ್ಲೇರ್ ಮಾಡ್ಬಿಟ್ಟು 60 ಆಯ್ತು ಸರ್. ಸೊ ಇದುವರೆಗೂ ಯಾವುದು ಕಪ್ ಚುಕ್ಕೆ ಇಲ್ಲ. ಹೀಗೆ ಭಗವಂತ ಇಟ್ಟು ಹಂಗೆ ತಗೊಂಡೋಗ್ಬಿಟ್ರೆ ಸಾಕು. ಇಲ್ಲ ಸರ್, ಸ್ನೇಹಿತರ ಮಾಡಿಸ್ಬಿಟ್ರು ಸರ್, ನಿಮಗೆ ಮಾಡ್ಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟ್ರು. ಸೊ ಹಾಗಾಗಿ ಮಾಡ್ಬೇಕಾಗಿ ಸರ್, ಏನು ವಿಧಿ ಇಲ್ಲ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದು ಮಾಡಲಿ. ಸೊ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ. ಗಾಡ್ ಬ್ಲೆಸ್ ಯು. ಒಂದೇ ಒಂದು ಲಹರಿ ಸರ್, ವೇಲು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಹೈಸ್ಕೂಲು ಜೂನಿಯರ್ ಕಾಲೇಜ್ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಹಾಡುಗಳ ಕ್ಯಾಸೆಟ್ ಅಲ್ಲಿ ಕೇಳೋದು ಬಹಳ ಅಭ್ಯಾಸ. ಸುಮಾರು ಸಾವಿರಾರು ಕ್ಯಾಸೆಟ್ಗಳನ್ನು ನಾನು ಕಲೆಕ್ಟ್ ಮಾಡಿದ್ದೆ. ಅವಾಗ ನನ್ನ ಕನಸಿತ್ತು ಲಹರಿ ವೇಲು ಸರ್ ಭೇಟಿ ಆಗ್ಬೇಕಂತೇಳಿ. ಇಂಡಸ್ಟ್ರಿಗೆ ಬಂದು 25 ವರ್ಷ ಆಗಿ ನಾನು ಸಿನಿಮಾ ಮಾಡಿದ ಮೇಲೆ ಮೊದಲ ಬಾರಿ ಅವ್ರನ್ನ ಭೇಟಿಯಾಗುವ ಅವಕಾಶ ಸಿಕ್ತು. ಅದೇ ಸಂದರ್ಭದಲ್ಲಿ ಅವರು ನಮ್ಮ ಹಾಡುಗಳಿಗೂ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಅವ್ರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಶಂಕರ್ ಸರ್ ಬಹಳ ಅದ್ಭುತವಾಗ ಗೀತ ರಚನೆ ಮಾಡಿದಿರಿ. ಬಹಳ ಹಳೆಯ ಸಂಬಂಧ ನಮಗೆ. ವಿಶ್ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಹಾಡು ತಾವು ಬಂದಿರೋದು. 3 ಹಾಡು ಚೆನ್ನಾಗಿ ಬಂದಿದೆ. 3 ಹಿಟ್ ಆಗುತ್ತೆ, ಸಿನಿಮಾನು ಹಿಟ್ ಆಗುತ್ತೆ. ವಿಶ್ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರಗಳು. ನನಗೆ ಪ್ರಥಮ ಸಮಾರಂಭ ಇದು. ಬರ್ಬೇಕಾದ್ರೆ ಆತಂಕ ಇತ್ತು. ಅರ್ಜುನ್ ಡೋಣೂರವರು ಮಿತ್ರರು ಮಾಧ್ಯಮದಲ್ಲಿ ಇರ್ಬೇಕಾದ್ರೆ, ಅವ್ರಿಗಿಂತ ಹೆಚ್ಚು ಅವ್ರ ಪರಿವಾರದ ಎಲ್ಲ ಸದಸ್ಯರು ನನ್ನ ಸ್ನೇಹಿತರು. ಅವ್ರ ಮೊದಲನೇ ಸಿನಿಮಾ ಬರ್ಬೇಕಾದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ನಾನು ಬಂದಿದ್ದಕ್ಕೆ ಇದು ಬಹಳ ಯಶಸ್ವಿ ಆಗ್ಬೇಕು ಅಂತ. ಅಂದ್ರೆ ಇಲ್ಲಿಂದ ಆರಂಭ ಆಗ್ಲಿ, ಅವ್ರದ್ದು ಒಳ್ಳೆ ಶುಭಾರಂಭ ಈ ಸಿನಿಮಾದೊಂದಿಗೆ, ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗಿದೆ. ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸೊಗಡನ್ನ ಒಂದು ಸಿನಿಮಾ ರೂಪದಲ್ಲಿ ತಂದಿರೋದಕ್ಕೆ. ಎಷ್ಟೇ ಕಷ್ಟಪಟ್ಟರು ಕೂಡ ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ನಡವಳಿಕೆಗಳು ಇದೆಲ್ಲವನ್ನು ಕೂಡ ಹಾಸ್ಯದ ರೂಪದಲ್ಲಿ ಬಳಸಿಕೊಳ್ಳುತ್ತಾ ಪ್ರಯತ್ನ ಆಗ್ತಿತ್ತು. ಇವತ್ತು ಇಡೀ ಉತ್ತರ ಕರ್ನಾಟಕದ ಸೊಗಡನ್ನ ನಾವು ಸಿನಿಮಾ ರೂಪದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಸಂತೋಷ ಆಗಿದೆ. ಪ್ರಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಅರ್ಜುನ್ ಡೋಣೂರ್ ಅವರೆಲ್ಲರ ತಂಡಕ್ಕೆ. ನಾನು ಹಾರೈಸ್ತೇನೆ ಇದು ಯಶಸ್ವಿ ಆಗ್ಲಿ. ವಿಶೇಷವಾಗಿ ನನ್ನ ಶಿಕ್ಷಣದ ಪ್ರತಿನಿಧಿಯಾಗಿ ಸಿಕ್ಕಿದ್ದೆ. ಇದು ಮಕ್ಕಳ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮತ್ತು ನಮ್ಮತನವನ್ನ ನೆನಪಿಸಿಕೊಡೋ ದೃಷ್ಟಿಯಿಂದ, ಯಾವ ಕಾಲಘಟ್ಟದ್ದು ಅನ್ನೋದಕ್ಕಿಂತನೂ ಇಡೀ ಉತ್ತರ ಕರ್ನಾಟಕದ ಪರಿಸ್ಥಿತಿಗಳಿಗೆ, ಅಲ್ಲಿ ರೀತಿ ನೀತಿಗಳಿಗೆ, ಅಲ್ಲಿಯ ಜೀವನ ನಡವಳಿಕೆಗಳಿಗೆ ಒಂದು ಪ್ರತಿಬಿಂಬವಾಗಿದೆ. ಸಂತೋಷ ಆಗಿದೆ ನನಗೆ. ಈ 3 ಹಾಡನ್ನ ಕೇಳಿದಾಗ ನಂಗೆ ವಿಶ್ವಾಸ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಈ 3 ಹಾಡುಗಳು ನನ್ಗೆ ವಿಶ್ವಾಸ ಇದೆ ಖಂಡಿತವಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕೊಳ್ಳಲ್ಪಡ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಮತ್ತೊಮ್ಮೆ ಎಲ್ಲ ತಂಡಕ್ಕೂ ಅಭಿನಂದನೆಗಳು ಸಲ್ಲಿಸ್ತಾ, ಲಹರಿ ವೇಲು ಅವರು ಇದಕ್ಕೆ ಏನ್ ಬೆಂಬಲವಾಗಿ ನಿಂತಿದ್ದೀರಿ ಸರ್, ನಿಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಳಿತಾಗ್ಲಿ ಎಲ್ರಿಗೂ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಸಂಕಲ್ಪ ಸಂಜೀವ್ ಕುಮಾರ್ ಸುಗತೆ ಅಂತ. ನಾನು ಮೂಲತಃ ಧಾರವಾಡದವನು. ಹೀಗೆ ಲಕ್ಷ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯ್ತು. ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು, ಜಗಜ್ಯೋತಿ ಬಸವೇಶ್ವರ ಅಂತ. ಆದ್ರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗ್ಲಿಲ್ಲ. ಆದ್ರೆ ಒಂದು ನಂಬಿಕೆ ಇತ್ತು, ನಾನು ಮಾಡೋ ಒಂದು ಫಿಲ್ಮ್ ಒಂದು ಥಿಯೇಟ್ರಲ್ಲಿ ಬಂದು ಎಲ್ಲರೂ ನನ್ನ ನೋಡ್ಬೇಕು ಅಂತ ಒಂದು ಆಸೆ ಇತ್ತು. ಅದನ್ನ ನಮ್ಮ ಡೋನೂರ್ ಸರ್ ಅವರು ನಿಜ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ತೇಜಸ್ ಅಂತ. ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬಾ ಖುಷಿಪಟ್ಟೆ. ಇದು ನನ್ನ ಸೆಕೆಂಡ್ ಫಿಲ್ಮ್. ಫಸ್ಟ್ ಫಿಲ್ಮ್ ಮಾಡಿದೆ, ಅದು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ. ಇದು ನನ್ನ ಸೆಕೆಂಡ್ ಫಿಲ್ಮ್ ಆಗಿದ್ದರಿಂದ ಈ ಫಿಲ್ಮ್ ಆದ್ರೆ ನಾನು ಥಿಯೇಟರ್ನಲ್ಲಿ ನನ್ನ ನೋಡಬೇಕು ಅಂತ ಆಸೆ ಇತ್ತು. ಅದು ಆಸೆ ನನಸಾಗ್ತಿದೆ. ಥ್ಯಾಂಕ್ ಯು ಸರ್, ಡೈರೆಕ್ಟ್ ಅರ್ಜುನ್ ಸರ್, ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಕೊಪ್ಪಳ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಗಂತೇಶ್ ತುಂಬರ್ಗುದ್ದಿ. ನಾನು ಕೂಡ ಧಾರವಾಡದವನು. ಸರ್, ಅರ್ಜುನ್ ಸರಿಗೆ ದೊಡ್ಡ ಥ್ಯಾಂಕ್ಸ್ ಸರ್, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ಮೊದಲು ಆಡಿಷನ್ ಅಂತ ಬಂತು, ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ, ಆಮೇಲೆ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ. ನಾನು ಮಾಡಿರೋ 5 ಫಿಲಮ್ಸ್ದಲ್ಲಿ ಇದು ಒನ್ ಆಫ್ ದಿ ಫೇವ್ರೇಟ್. 3 ಶಾರ್ಟ್ ಫಿಲಮ್ ಮಾಡೀನಿ, 2 ಲಾಂಗ್ ಫಿಲಮ್ ಮಾಡೀನಿ, ಮತ್ತು ಈಗ ಅಪ್ಕಮಿಂಗ್ ಅಶ್ವಗ್ರೀವ್ ಅಂತ ಮಾಡತ್ತೀನಿ. ಜಿ ಕನ್ನಡ ಬರ್ಮಾಗಂಟು ಸೀರಿಯಲ್ ಆನಂದ್ ಅಂತ ಇದ್ದಾರೆ, ಆನಂದ್ ಅಂತ ಪಾತ್ರ, ಅವರು ಈ ಹೀರೋ ಇದ್ದಾರೆ ಅಶ್ವಗ್ರೀವ್ ಫಿಲಮ್ಗೆ. ನಾನು ಮಾಡಿದಂಥ ಎಲ್ಲ ಫಿಲಮ್ದಾಗೂ ಈ ಫಿಲಮ್ ಒನ್ ಆಫ್ ದಿ ಫೇವ್ರೇಟ್ ಫಿಲಮ್. ಈ ಫಿಲಮ್ದಾಗ ತುಂಬ ಎಂಜಾಯ್ ಮಾಡೀನಿ ಮತ್ತು ತುಂಬ ಕಲ್ತಿದ್ದೀನಿ ಕೂಡ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.